ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಸಮಲೈದು ರೆಸಿಪಿ ತೋರಿಸ್ತಾ ಇದ್ದೀನಿ ರೀ. ನನ್ನ ತಮ್ಮಗೂ ಇಷ್ಟ ಅಂತ ಫಸ್ಟ್ ನಾನು 1 ಲೀಟ್ರ್ ಹಾಲು ತೊಗೊಂಬಿಟ್ಟಿನಿ. ಅರ್ಧ ಲೀಟರು ಪನ್ನೀರ್ ಮಾಡೋಕ್ಕೆ, ಇನ್ನು ಅರ್ಧ ಲೀಟರು ರಸಮಲೈದು ಜ್ಯೂಸ್ ಮಾಡೋಕ್ಕೆ. ಫುಲ್ಲೆಲ್ಲ ಪನ್ನೀರ್ ಮಾಡಬೇಕಂದ್ರೆ ಹಾಲಿಗೆ 1 ಲಿಂಬೆಹಣ್ಣು ಫುಲ್ ಕಂಪ್ಲೀಟಾಗಿ ಹಿಂಡ್ಕೊಂಡ್ಬಿಟ್ಟು ಅದನ್ನ ಹಾಗೆ ಸ್ಲೋ ಫ್ಲೇಮಲ್ಲಿ ಇಟ್ಟು ಹಿಂಗೆ ಫುಲ್ ಅಲ್ಲಾಡಿಸ್ತಾ ಇರಬೇಕು. ಅಂದರೆ ಸ್ಪೂನಿಂದ ಈ ಥರ ಹಿಂಗೆ ಸ್ಪ್ರೆಡ್ ಆಗುತ್ತೆ ಲಿಂಬೆಹಣ್ಣಿಂದು ಜ್ಯೂಸೆಲ್ಲ ಹಾಲಿಗೆ. ಅದು ಹೆಂಗೆ ಸ್ಪ್ರೆಡ್ ಆಗುತ್ತೋ ಅದೇ ಥರನೂ ಅದು ಒಡ್ಕೋತಾ ಬರುತ್ತೆ ಹಾಲು. ಫುಲ್ ನೀರು ಹಾಲು ಎರಡು ಸಪ್ರೇಟ್ ಆಗುತ್ತೆ. ಫಸ್ಟ್ ಒಂದು ಅರ್ಧ ಲಿಂಬೆಹಣ್ಣಿಂದ, ಆಮೇಲೆ ಅದು ಅಷ್ಟು ಬರಲಿಲ್ಲ, ಅದಕ್ಕೆ ಇನ್ನೊಂದು ಕೂಡ ಹಾಕ್ಕೊಂಡೆ ಲಿಂಬೆಹಣ್ಣಿನ ಜ್ಯೂಸ್ನೇ. ನೋಡಿ ಆಲ್ರೆಡಿ ಸ್ವಲ್ಪ ಬರ್ತಾಯಿದೆ. ಫುಲ್ ಈ ಥರ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆ ಸ್ಪೂನಿಂದ ಹಿಂಗೆ ಮಾಡ್ತಾನೇ ಇರಬೇಕು. ಅಲ್ಲಿ ಸಪ್ರೇಟಾಗಿ ಆಗುತ್ತೆ, ಪನ್ನೀರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಆಲ್ಮೋಸ್ಟ್ ಬಂದಿದೆ, ಪನ್ನೀರು ರೆಡಿ ಆಗ್ತಾಯಿದೆ. ರಸಮಲೈಗೆ ಯಾವ ಥರ ಬೇಕೋ ಆ ಥರ ಹದದಲ್ಲಿ ನಾವು ಮಾಡ್ಕೋಬೇಕು ಇದನ್ನು ಪನ್ನೀರನ್ನೇ. ನಾನೆಲ್ಲ ಅದನ್ನು ಇದನ್ನು ಮಾಡ್ಕೊಂಬಿಟ್ಟು ಫಿಲ್ಟ್ರ್ ಮಾಡಿರೋದು ಏನು ವೀಡಿಯೋ ಮಾಡಿಲ್ಲ. ಫಿಲ್ಟ್ರ್ ಮಾಡಿಕೊಂಡು ಆಮೇಲೆ 1 ಅವರ್ ಹಿಂಗೆ ಬಿಟ್ಟು ಫುಲ್ ಅದರದ್ದು ಗಟ್ಟಿಯಾಗಿ ಬರುತ್ತಲ್ವ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದು ಜ್ಯೂಸ್ ಮಾಡೋಕ್ಕೆ ರಸಮಲೈಗೆ ರೆಡಿ ಮಾಡಿಟ್ಕೊಂಡಿನಿ ಇನ್ನೊಂದು ಪಾತ್ರೆಯಲ್ಲಿ. ನೋಡಿ ಆಲ್ರೆಡಿ ಪನ್ನೀರ್ ಈ ಥರ ರೆಡಿಯಾಗಿದೆ. ಇದನ್ನೇ ಮುಂಗೈಯಿಂದ ಫುಲ್ಲು ಅದರಲ್ಲಿ ನೀರು ಹೋಗೋವರೆಗೂ ಹಿಂಗೆ ಮಿದ್ಕೋಬೇಕು ಅದನ್ನೇ. ನಾನು ಕ್ಯಾಮ್ರಾ ಇದನ್ನು ಮಾಡ್ತಾಯಿದ್ನಲ್ವ, ಹಾಗಾಗಿ ನಾನು ಒಂದೇ ಕೈಯಲ್ಲಿ ಮಿದ್ಕೋತಾ ಇದ್ದೆ ಅದನ್ನೇ. ಹಿಂಗೆ ನೀರು ಹೋಗೋವರೆಗೂ ಮುಂಗೈಯಿಂದ ಅಂಗೈಯಿಂದ ಎರಡು ಹಿಂಗೆ ಫುಲ್ಲು ಹಿಂಗೆಲ್ಲ ಮಾಡಬೇಕು. ಯಾಕಂದರೆ ಅದು ನೀರು ಹೋದಾದಮೇಲೆ ಅದು ಒಂದು ಹದಕ್ಕೆ ಬರುತ್ತೆ. ನೀರಿತ್ತು ಅಂದರೆ ಫುಲ್ ಹಿಂಗೆಲ್ಲ ಅಳ್ಳಾಡ್ದಂಗೆ ಇರುತ್ತಲ್ವ, ತೆಳ್ಳಗೆ ಬಂದುಬಿಡುತ್ತೆ. ಆ ಥರ ಬೇಡ ನಮಗೆ. ನೋಡಿಲ್ಲ ಆಲ್ಮೋಸ್ಟ್ ಇನ್ನೂ ಇದೆ, ಇದರಲ್ಲಿ ಇನ್ನೂ ಮಾಡ್ಕೋಬೇಕು ನಾನು. ಮಾಡ್ಕೊತಿದ್ದೀನಿ. ಆಲ್ರೆಡಿ ಈ ಕಡೆ ಪಾಕಕ್ಕೆ ಒಂದು ಸ್ವಲ್ಪ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇದು ಪಾಕ ಅಂದರೆ ಪಾಕ ಥರ ಇದಲ್ಲ, ಅದನ್ನು ನಾವು ಮಾಡಿರ್ತೀವಲ್ವ ಗುಂಡು ಶೇಪು, ಅದಕ್ಕೊಂದು ಶೇಪ್ ಕೊಡೋಕ್ಕೆ ಇದು ಪಾಕ ಮಾಡ್ಕೊಳ್ಳೋದು ನಾವು. 2 ಸ್ಪೂನ್ ಸಾಕು, ಸಕ್ಕರೆ ಬಾಳೆಹಣ್ಣು ಬೇಡ ಇದಕ್ಕೆ. ಹಾಕಿ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಗುಂಡು ಇದು ಏನದು ಪನ್ನೀರ್ ಇರುತ್ತಲ್ವ, ಪನ್ನೀರನ್ನ ಶೇಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಆಲ್ರೆಡಿ ಅಂದರೆ ಶೇಪ್ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ರೌಂಡಾಗಿ ಒಂದು ಶೇಪ್ ತೊಗೊಂಡು ಈ ಥರ ಕೊಟ್ಟಿದ್ದೀನಿ. ರೌಂಡ್ ಮಾಡಿ ಫುಲ್ ಇದನ್ನೆಲ್ಲ ಆವಾಗಲೇ ಏನು ಪಾಕ ಮಾಡ್ಕೊಂಡಿದ್ವಲ್ಲ ಈ ಪಾಕದಾಗ ಹಾಕ್ಬೇಕು. ಅದನ್ನೇ ಒಂದು ಸ್ವಲ್ಪ ಕುದಿಬೇಕಿದು. ಫುಲ್ಲು ಕುದ್ದಾದಮೇಲೆ ಪಾಕ ಕೂಡ ಅದರಲ್ಲೇ ಹೀರ್ಕೊಳ್ಳುತ್ತದು. ಆಮೇಲೆ ನೋಡಿ ನಾನು ಹಾಕಿದ್ದಕ್ಕಿದ್ದು ಇದು ದೊಡ್ಡವಾಗಿದ್ದಾವೆ ಇವಾಗ. ಅದು ಕುದ್ಬಿಟ್ಟು ನಾನು ಆಲ್ರೆಡಿ ಆಫ್ ಮಾಡಿ ತಣ್ಣಗೆ ಇಟ್ಕೊಂಡಿದ್ದೆ ಅದನ್ನೇ. ಫುಲ್ ಒಂದು ಸ್ವಲ್ಪ ಅದೆಲ್ಲ ಬೆಂದ್ಕೊಳ್ಳಿ ಅಂತ ಹೇಳಿ. ಹಾಲಾದರೂ ಕೂಡ ಈಗ ಇನ್ನೊಂದು ಜ್ಯೂಸ್ ಮಾಡೋಕ್ಕಂತ ಹೇಳಿದ್ನಲ್ವ, ಆ ಜ್ಯೂಸ್ ಮಾಡೋಕ್ಕೆ ಅದಕ್ಕೆ ರಬಡಿ ಅಂತಾರೆ, ಆಮೇಲೆ ರಸಮಲೈ ಜ್ಯೂಸ್ ಅಂತಾರೆ. ಹಾಲು ಮಾತ್ರ ಗಟ್ಟಿ ಇರಬೇಕು. ಅರ್ಧ ಲೀಟರ್ ಹಾಲು, ಅದಕ್ಕೆ ಅರ್ಧ ಲೀಟರ್ ಹಾಲು ಇದಕ್ಕೆ ಇಟ್ಕೊಂಡಿದ್ದೀನಿ. ನಾವು ಶುಗರ್ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನಾವು 1 ಕಪ್ ತೊಗೊಂಡಿದ್ದೀನಿ, ಅದು ಸಾಕು ಅಂತೇಳಿ. ಅದನ್ನ ಹಾಗೆ ಸ್ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಹಾಗೆ ಮಾಡ್ತಾನೇ ಇರಬೇಕು. ಅದು ಶುಗರ್ ಕರಗಿದಾದಮೇಲೆ ಡ್ರೈ ಫ್ರೂಟ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಏಲಕ್ಕಿ ಫ್ಲೇವರಿಗೋಸ್ಕರ ಏಲಕ್ಕಿ ಹಾಕಬೇಕು. ನಾನು 3 ಏಲಕ್ಕಿ ಹಾಕಿದ್ದೀನಿ. ಆ್ಯಕ್ಚುಲಿ ಪೌಡ್ರ್ ಮಾಡೋಕ್ಕೆ ಇದಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ಹಾಕಿದ್ದೀನಿ. ಕೇಸರಿ ಇತ್ತು ನನ್ನ ಹತ್ರ, ಕೇಸರಿ ಕೂಡ ಹಾಕಿದ್ದೀನಿ. ಅದು ಕಲರ್ ಚೇಂಜ್ ಆಗೋಕ್ಕೆ ಒಂದು ಸ್ವಲ್ಪ ಬೇಕಾದ್ರೆ ಅರಿಶಿನ ಕೂಡ ಹಾಕ್ಬೋದು. ನೋಡಿ ನಾನು ಕುದ್ದಾದಮೇಲೆ ಇವು ಯಾವ ಥರ ಶೇಪ್ ಬಂದಿದೆ. ನಾನು ಆವಾಗಲೇ ಹಾಕಿದಾಗೆ ಎಷ್ಟು ಚಿಕ್ಕ ಇದ್ವಿ, ಈಗ ನೋಡಿ ಎಷ್ಟು ದೊಡ್ಡವಾಗ್ಯವು. ಕುದ್ದಾದಮೇಲೆ ಇದೊಂಥರ ಶೇಪ್ ಬರುತ್ತೆ ಫುಲ್. ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಹಾಲು ಕುದೀತಾ ಇದೆ ಇದಕ್ಕೆ ಜ್ಯೂಸಿಗೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ, ಕೇಸರಿ ಹಾಕಿದ್ದೀನಿ, ಏಲಕ್ಕಿ ಹಾಕಿದ್ದೀನಿ. ಇದನ್ನೊಂದು ಸ್ವಲ್ಪ ಕುದೀತಾ ಇರಬೇಕು. ಇಲ್ಲಿದೇನಿತ್ತಲ್ಲ ಬಿಸಿ ಇತ್ತು, ಇದೊಂದು ಸ್ವಲ್ಪ ತಣ್ಣಗಾಗೋವರೆಗೆ ಬಿಡಬೇಕು. ಆಮೇಲೆ ಇದರಲ್ಲೇ ನೀರಿರುತ್ತೆ, ಇದು ನೀರು ಅದರಲ್ಲಿ ಜ್ಯೂಸಿಗೆ ಹಾಕಿದರೆ ಅದು ಇನ್ನೂ ಸ್ವಲ್ಪ ನೀರು ಥರ ಆಗಿಬಿಡುತ್ತೆ ಜ್ಯೂಸು. ಹಾಗಾಗಿ ಬಿಸಿ ಇರೋದ್ವಾಗೇ ಇದನ್ನು ಹೊರಗಡೆ ತಗೊಂಡು ಇದ್ರೊಳಗಿರೋ ನೀರನ್ನೇ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೀರು ಹೊರಗಡೆ ತಗೊಂಡಿದ್ದೀನಿ ನಾನು. ನೋಡಿ ಈ ಥರ ಫುಲ್ಲೆಲ್ಲ ನೀರು ಫುಲ್ಲು ಬಿಟ್ಬಿಟ್ವಿ ಅಂತಂದರೆ ಅದು ಜ್ಯೂಸ್ ಅಷ್ಟು ಟೇಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಅದು ಸ್ವಲ್ಪ ತಣ್ಣಗಾಗಕ್ಕಿಟ್ಟಿದ್ದೆ ನಾನು. ಆದಮೇಲೆ ನೀರಲ್ಲಿ ಜ್ಯೂಸೆಲ್ಲ ಇದ್ರಿಂದ ಜ್ಯೂಸ್ ತೆಗೆದ್ಬಿಟ್ಟು ನೀರನ್ನೇನು ಪಾಕದ ನೀರಿರುತ್ತಲ್ವ ಅದನ್ನೆಲ್ಲ ಹಿಂಗೆ ಪ್ರೆಸ್ ಮಾಡಿ ಹೊರಗಡೆ ತಗೊಂಡು ಆಮೇಲೆ ರಸಮಲೈ ಜ್ಯೂಸ್ಗೆ ಇವನ್ನ ಹಾಕೋತಾ ಹೋಗಿ ಎಷ್ಟು ನಾನೊಂದು ಸ್ವಲ್ಪ ಭಾಳ ಮಾಡಿದ್ನಲ್ಲ, ಎಲ್ಲದು ವೀಡಿಯೋ ಮಾಡಿಲ್ಲ ನಾನು. ಸ್ವಲ್ಪ ಒಂದು 5-6 ಹಾಕಬೇಕಾದಾಗ ಅಷ್ಟೇ ವೀಡಿಯೋ ಮಾಡಿ ಅದು ಜ್ಯೂಸಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ದೆ. ಎಷ್ಟೊತ್ತು ಒಂದು 1/2 ಅವರ್ ಇಟ್ಟೆ. ಆದರೆ ಅದು ಮಾಡಿದ್ದು ಟೇಸ್ಟ್ ನೋಡೋಕೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ವ,
ನಾನು ತಡ್ಕೊಳ್ಳೇ ಇಲ್ಲ. ಅದು ನಮ್ಮ ತಮ್ಮನೂ ಬಂದಿದ್ದ, ಅವನಿಗೂ ಇಷ್ಟ ಅಂತ ರಸಮಲೈ. ಹಾಗಾಗಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ ನಾನು ರಸಮಲೈ ಮಾಡಿದ್ದೆ ಫಸ್ಟ್ ಟೈಮು. ಕರೆಕ್ಟು ಪರ್ಫೆಕ್ಟಾಗೇ ಬಂದಿದ್ದು ಕೂಡ. ಅದು ಯಾವ ಥರ ಇತ್ತೋ ಹೊರಗಡೆ ತಿಂದಿದ್ವಿ, ಆದರೆ ಶಾಪಲ್ಲಿ ಬೇಕ್ರಿಯಲ್ಲಿ ಆ ಥರದ್ದೇ ಟೇಸ್ಟ್ ಬಂದಿದೆ ನೋಡಿ. ಇಷ್ಟೆಲ್ಲ ಹಾಕಿದ್ದೀನಿ ಈಗ ಆಲ್ರೆಡಿ. ಇದನ್ನೇ ಆ್ಯಕ್ಚುಲಿ ಜ್ಯೂಸು ಒಂದು ಸ್ವಲ್ಪ ಉಗುರು ಬೆಚ್ಚಗಿರಬೇಕು, ಅದು ಫುಲ್ ತಣ್ಣಗಾಗಬಾರ್ದು. ಒಂದು ಸ್ವಲ್ಪ ಬಿಸಿ ಇದೆ ನಂದು. ಫುಲ್ ಬಿಸಿ ಎಲ್ಲ ಹಾಕ್ಬಿಟ್ಟು ಕವರ್ ಮಾಡಿಟ್ಟಿದ್ದೀನಿ. ಫುಲ್ಲು ಮಳೆ ಬರ್ತಿತ್ತು ಆವತ್ತು ಬೆಂಗಳೂರಲ್ಲಿ, ಮಂಡೇ. ಜ್ಯೂಸ್ ಎಲ್ಲ ಮಾಡಿಬಿಟ್ಟು ಟೀ ಅಂತ ಕೇಳಿದೆ ನಮ್ಮ ತಮ್ಮ. ಟೀ ನೋಡಿ ಫುಲ್ ಅಂದರೆ ಫುಲ್ಲು ಮಳೆ ಭಾಳ ಜೋರು ಬರ್ತಿತ್ತು. ಟೀಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಟೀ ಕುಡಿದ್ಬಿಟ್ಟು ನನ್ನ ಮಗಳಿಗೆ ಒಂದು ಗ್ಲಾಸ್ ಹಾಲು, ನನಗೆ ತಮ್ಮಗೆ ಟೀ. ಆಮೇಲೆ ಜ್ಯೂಸ್ ಓಪನ್ ಮಾಡಿ ನೋಡಿದ್ವಿ. ರಸಮಲೈ ನಿಜವಾಗ್ಲೂ ಸೂಪರ್ ಟೇಸ್ಟಾಗಿತ್ತು. ಅದು ಯಾವ ಥರ ಬರುತ್ತೋ ಬೇಕ್ರಿಯಲ್ಲಿ ಅದೇ ಟೇಸ್ಟ್ ಇತ್ತು ಅದು ಕೂಡ. ನೋಡಿ ಅಲ್ಲಿಕ್ಕಿದ್ರೂ ಇಲ್ಲಿ ಮತ್ತು ಇನ್ನೂ ಸ್ವಲ್ಪ ದೊಡ್ಡವಾಗಿದ್ದಾವೆ. ಅದೆಲ್ಲ ಜ್ಯೂಸ್ ಎಷ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೋ ಅಷ್ಟು ಟೇಸ್ಟ್ ಬರುತ್ತೆ. ನೀವು ಇನ್ನೂ ಫ್ರಿಜ್ಜಲ್ಲಿಟ್ರಂತೂ ಸೂಪರ್ ಟೇಸ್ಟ್ ಬರುತ್ತೆ ಅದು. ಆ್ಯಕ್ಚುಲಿ ಹಂಗೆ ಹೇಳ್ಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ತಿನ್ನಬೇಕು. ಅದು ಫುಲ್ಲು ಜ್ಯೂಸ್ ಎಲ್ಲ ಅದರಲ್ಲಿ ಹೀರ್ಕೊಂಡು ಅದೊಂಥರ ಫ್ಲೇವರ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ. ಟೇಸ್ಟ್ ಇತ್ತು. ನಾನು ಎಲ್ಲ ಮಾಡಿಬಿಟ್ಟು ಅಷ್ಟು ನಾಳೆ ಬೆಳಗ್ಗೆವರೆಗೂ ತಡ್ಕೊಳ್ಳೋಷ್ಟು ಇರಲಿಲ್ಲ. ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಅದನ್ನೊಂದು ಬೌಲ್ಗೆ ಹಾಕ್ಬಿಟ್ಟು ತಮ್ಮಗೆ ಸರ್ವ್ ಮಾಡಿದೆ. ನನ್ನ ಮಗಳು ಏನು ಫುಲ್ ಹಿಂಗೆ ಓದ್ತಾಳೆ ಅಂತೇಳಿ ಓದ್ತಾ ಇದ್ಲು. ಅವನಿಗೆ ಹೇಳ್ತಾ ಇದ್ದೆ, ನೋಡು ಟೇಸ್ಟ್ ನೋಡು ಅಂತೇಳಿ, ಸ್ವಲ್ಪ ಬಿಸಿ ಇದೆ ಅಂತ. ಟೇಸ್ಟ್ ನೋಡಿ ಸೂಪರಾಗಿದೆ ಅಂತ ಹೇಳ್ದೆ. ಥ್ಯಾಂಕ್ ಯು.